ಕಂಡಕ್ಟರ್ ಮೇಲಿನ ಪೋಕ್ಸೋ ಕೇಸ್ ವಾಪಸ್ ಪಡೆದುಕೊಂಡಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯ ಎದುರು ಕಣ್ಣೀರಿಟ್ಟಿದ್ದಾರೆ ಕಂಡಕ್ಟರ್ ಮಹದೇವಪ್ಪ ಅವರು. ಸತ್ಯಕ್ಕೆ ಜಯವಾಗಿದೆ ಅಂತ ಹೇಳಿ ಮಹದೇವಪ್ಪ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಹೇಳಿದ್ದಾರೆ. ನನ್ನ ಸರ್ವಿಸ್ನಲ್ಲಿ ಎಂದೂ ಕೂಡ ಮಹಿಳೆಯರ ಜೊತೆಗೆ ನಾನು ಅಸಭ್ಯವಾಗಿ ವರ್ತಿಸಿಲ್ಲ. ಆ ಬಾಲಕಿಯ ಕುಟುಂಬಸ್ಥರು ನನಗೆ ಪರಿಚಯ ಇದ್ದಾರೆ. ಕೆಲವರ ಮಾತನ್ನ ಕೇಳಿ ಪೋಕ್ಸೋ ಕೇಸನ್ನು ದಾಖಲಿಸಿದ್ದಾರೆ ಅಂತ ಹೇಳಿ ಸ್ವತಃ ಹಲ್ಲೆಗೊಳಗಾಗಿರುವಂತಹ ಮಹದೇವಪ್ಪ ಅವರೇ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಕಂಡಕ್ಟರ್ ಮಹದೇವಪ್ಪ ಅವರ ಮೇಲಿನ ಪೋಕ್ಸೋ ಪ್ರಕರಣವನ್ನು ಯುವತಿಯ ಕುಟುಂಬಸ್ಥರೇ ವಾಪಸ್ ಪಡೆದಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಮಹದೇವಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರೇನೇ ಮಾತಾಡ್ಸೋಣ. ಸರ್, ಏನು ಹೇಳ್ತೀರಿ ತಮ್ಮ ಮೇಲಿನ ಕೇಸ್ ವಾಪಸ್ ಪಡೆದಿರುವಂಥ? ಇಲ್ಲ ಸರ್, ಇದು ಆಗಬಾರ್ದಿತ್ತು, ಆಗಿದೆ. ಬಟ್ ಅವ್ರಿಗೆ ಆ ಮನೆತನದವ್ರು ಹಿಂಗೆ ಯಾರೂ ಮಾಡ್ತಿದ್ದಿಲ್ಲ. ಬಟ್ ಬೇರೆಯವರು ಅವ್ರ ಕಡೆಯಿಂದ ಹೇಳಿಸಿ ಏನೋ ಅವ್ರು ತಲೆ ತುಂಬಿ ಮಾಡಿಸಿದ್ದಾರೆ. ಬಟ್ ಆ ಥರ ಮಾಡಿಸ್ಬಾರ್ದಿತ್ತು, ಮಾಡಿದ್ದಾರೆ. ಬಟ್ ಅವರು ನೋಡಿ, ಈಗ ಹುಡುಗಿ ಅದು ನನ್ನ ಮಗಳಿದ್ದಾಗೆ, ನನ್ನ ಮಗನೂ ಆ ಹುಡುಗಿ ವಾರ್ಗಿನೇ ಇದೆ. ಬಟ್ ಆ ಥರ ಮಾಡಬಾರ್ದಾಗಿತ್ತು. ಅವ್ರು ಯಾರ್ದೋ ತಲೆಯೊಳಗೆ ತುಂಬಿಕೊಂಡು ಈ ಥರ ಮಾಡಿದ್ದಾರೆ ಸರ್. ಈಗಾಗಲೇ 60 ವರ್ಷ ತಮ್ಮ ವಿರುದ್ಧ ಅಂಥ ಪ್ರಕರಣದಾಗ ಎಷ್ಟು ದುಃಖ ಆಯ್ತು ಸರ್? ಸರ್, ತುಂಬ ದುಃಖ ಆಗುತ್ತೆ ಸರ್. ಯಾಕೆಂದರೆ ಸತ್ಯಕ್ಕೆ ಬೆಲೆ ಇಲ್ಲ ಅಂತಾರೆ ಸರ್. ಯಾಕಂದರೆ ನಾನು ಎಷ್ಟು ನನ್ನ ಆತ್ಮಕ್ಕೆ ಗೊತ್ತಿದೆ ಸರ್, ಅಷ್ಟಿದ್ರೆ ನನಗೆ ಸಾಕು ಸರ್. ನಾನು ಇನ್ನೊಬ್ರಿಗೆ ಯಾವತ್ತೂ ಕೆಟ್ಟ ಮಾಡೋಂಗಿಲ್ಲ, ಮಾಡೋದೇ ಇಲ್ಲ. ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲ ಸರ್. ನಾನು 18 ವರ್ಷ ಅದೇ ಲೈನಲ್ಲಿ ಮಾಡಿದ್ದೀನಿ. ಬಟ್ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಯಾವ ಹೆಣ್ಮಕ್ಳಿಗಾಗಲಿ ಕೆಟ್ಟ ದೃಷ್ಟಿಯಿಂದ ನಾನು ನೋಡಲ್ಲ, ನೋಡೋದು ಇಲ್ಲ ಸರ್. 18 ವರ್ಷದಿಂದ ಅಂತ ಮಾಡಲ್ಲ, ಆದರೆ ಇವತ್ತು ಆರೋಪ ಬಂದು ತಮ್ಗೆ ಭಾಳ ದುಃಖ ಇದೆ ಸರ್. ಕಣ್ಣೀರು ಸರ್ ನನಗೆ. ನಮಗೆ ಹಿಂಗೆ ಯಾವ ರೀತಿ ಯಾವ ಕಂಡಕ್ಟರ್ ಡ್ರೈವರ್ಗಳು ಸರ್ ಮಾತಾಡಲ್ಲ ಸರ್ ಅಸಭ್ಯದಿಂದ ಹಿಂಗೆ. ಹೌದು ಸರ್, ಬೇಜಾರಾಗ್ತಿದ್ದಿತ್ತು. ಆದರೆ ಈಗ ಏನತ್ತಿಲ್ಲ, ಅವ್ರಿಗೇನೋ ದೇವರು ಒಂದು ಒಳ್ಳೆಯ ಬುದ್ಧಿ ಕೊಟ್ಟಿದ್ದಾನೆ ಅವ್ರಿಗೆ. ಆದರೆ ಈ ಥರ ಇರಬೇಕು ಸರ್, ಅಣ್ಣತಮ್ಮರಾಗಿ ಇರಬೇಕು ನಾವು. ಅಲ್ಲ ಸರ್, ಅವತ್ತು ಏನಾಯ್ತು ಸರ್? ನಿಜವಾದ ಘಟನೆ ಏನಾಯ್ತು ಸರ್ ಅವತ್ತು? ಅದೇ ಸರ್, ಟಿಕೆಟ್ ತೊಗೊಳ್ಳೋ ಸಲುವಾಗಿ ಸರ್, ಮತ್ತೇನಿಲ್ಲ. ಆ ಪಾಪ ಮಗುವಿಗೆ ಕನ್ನಡ ಬರಲ್ಲ, ನನಗೆ ಮರಾಠಿ ಬರಲ್ಲ. ಆ ಪಕ್ಕದಲ್ಲಿರುವ ಹುಡುಗನೇ ಈ ಥರ ಮಾಡಿದ್ವಿ ಸರ್, ಮತ್ತೊಂದು ಏನಿಲ್ಲ. ಅವನು ಹುಡುಗನು ಸುಮ್ಮನೆ ಕೂತ್ಕೊಂಡಿದ್ರೆ ಏನು ಹಾಕಿದ್ದಿಲ್ಲ ಸರ್ ಇದು. ಕನ್ನಡ ಮಾತಾಡೋದಕ್ಕೆ ಹಾಂ, ಅದೇ ಸರ್. ಇಷ್ಟಾದ ಇದು ಕಂಡಕ್ಟರ್ ಮಹದೇವಪ್ಪ ಅವರ ಮಾತು. ಪೋಕ್ಸೋ ಕೇಸನ್ನು ವಾಪಸ್ ಪಡೆದು ಬಳಿಕ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ತಮ್ಮ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ ಕುಟುಂಬ ನನಗೆ ಚೆನ್ನಾಗಿ ಗೊತ್ತು, ಯಾರದ್ದೋ ಮಾತು ಕೇಳಿ ಈ ರೀತಿಯ ಕೇಸ್ ಕೊಟ್ಟಿದ್ರು ಅಂತ ಹೇಳಿದ್ದಾರೆ.